ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪರಾಭವ ನಾಮ ಸಂವತ್ಸರದ 2026ರಲ್ಲಿ ಜೂನ್ ತಿಂಗಳಿನಲ್ಲಿ ಧನುರಾಶಿಯವರ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ. ಈ ಜೂನ್ ತಿಂಗಳು ಅತ್ಯಂತ ವಿಶಿಷ್ಟ ಮತ್ತು ಲಾಭದಾಯಕವಾದಂತಹ ತಿಂಗಳಾಗಿರುತ್ತೆ. ನಿಮಗೆ ಸಾಮಾನ್ಯ ಜ್ಯೋತಿಷ್ಯ ಗ್ರಂಥಗಳು 8ನೇ ಮನೆಯ ಸಂಚಾರವನ್ನು ಸವಾಲುಗಳೊಂದಿಗೆ ಸಂಯೋಜಿಸುತ್ತವೆಯಾದರೂ ಜೂನ್ 2ರಂದು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಗುರು ತನ್ನ ಉಚ್ಚ ಸ್ಥಾನವನ್ನು ಪಡೆಯಲು 8ನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡೋದು ಒಂದು ಅದ್ಭುತವಾದಂತಹ ತಿರುವನ್ನು ತಂದುಕೊಡುತ್ತೆ. ಈ ಗ್ರಹಗತಿಯು ನಿಮ್ಮ ಒಟ್ಟಾರೆ ಆಯುಷ್ಯವನ್ನು ಹೆಚ್ಚಿಸುತ್ತೆ, ಗುಪ್ತ ಶತ್ರುಗಳನ್ನು ತಟಸ್ಥಗೊಳಿಸುತ್ತೆ ಮತ್ತು ಭವ್ಯವಾದ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪ್ರಚೋದಿಸುತ್ತೆ. ಈ ರಕ್ಷಣಾತ್ಮಕ ಶಕ್ತಿಗೆ ಪೂರಕವಾಗಿ ತಿಂಗಳ ಕೊನೆಯಲ್ಲಿ ಮಂಗಳನು ನಿಮ್ಮ 6ನೇ ಮನೆಗೆ ಪ್ರವೇಶಿಸಿ ನಿಮ್ಮಲ್ಲಿ ನಿರಂತರ ಹೋರಾಟದ ಮನೋಭಾವವನ್ನು ಹುಟ್ಟುಹಾಕ್ತಾನೆ. ವೈಯಕ್ತಿಕ ಸಂಬಂಧಗಳಲ್ಲಿ ಅಳೆದು ತೂಗುವ ವಿಧಾನವನ್ನು ಕಾಯ್ದುಕೊಳ್ಳುವ ಮೂಲಕ ಈ ತಿಂಗಳನ್ನು ನೀವು ಅಸಾಧಾರಣವಾದಂತಹ ಲಾಭದಾಯಕದ ತಿಂಗಳಾಗಿ ಪರಿವರ್ತಿಸ್ಕೋಬಹುದು. ಸ್ನೇಹಿತರೆ, ನಾನು ಜೂನ್ ತಿಂಗಳಿನಲ್ಲಿ ಧನು ರಾಶಿಯವರಿಗೆ ಆರ್ಥಿಕವಾಗಿ, ಹಾಗೆ ಶೈಕ್ಷಣಿಕವಾಗಿ, ಹಾಗೆ ಕೆಲಸಕ್ಕೆ ಸಂಬಂಧಪಟ್ಟಂತೆ, ಹಾಗೆ ನಿಮ್ಮ ಕುಟುಂಬ ಸಂಬಂಧಗಳ ಬಗ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋಣ. ಉದ್ಯೋಗಿಗಳಿಗೆ ಈ ತಿಂಗಳು ಅಸಾಧಾರಣ ಪ್ರಗತಿಯನ್ನು ಕೈಗೊಳ್ಳುತ್ತೆ. ನಿಮ್ಮ 10ನೇ ಮನೆಯ ಅಧಿಪತಿಯಾದಂತಹ ಬುಧನು ಜೂನ್ 22ರವರೆಗೆ 7ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯನ್ನು ಆಕ್ರಮಿಸಿಕೊಂಡಿರುವುದರಿಂದ ನಿಮ್ಮ ಕಾರ್ಪೊರೇಟ್ ಪರಿಕಲ್ಪನೆಗಳು ಮತ್ತು ಕಾರ್ಯತಂತ್ರದ ಒಳಹರಿವು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಮೆಚ್ಚುಗೆಯನ್ನು ಗಳಿಸುತ್ತೆ. ಜೂನ್ 21ರಂದು ಶತ್ರು ಸ್ಥಾನವಾದ 6ನೇ ಮನೆಗೆ ಮಂಗಳನ ಪ್ರವೇಶವು ಅಂತಿಮ ಗುರಾಣಿಯಂತೆ ಕಾರ್ಯನಿರ್ವಹಿಸುತ್ತೆ. ನಿಮ್ಮ ಪ್ರಯತ್ನಗಳನ್ನು ಹಾಳು ಮಾಡಲು ಪ್ರಯತ್ನಿಸುವವರು ಹಿಂದೆ ಸರಿಯುತ್ತಾರೆ ಅಥವಾ ಕಾರ್ಪೊರೇಟ್ ವಲಯದಿಂದ ನಿರ್ಗಮಿಸ್ತಾರೆ. ನೀವು ವೃತ್ತಿಯಲ್ಲಿ ಬಡ್ತಿ ಅಥವಾ ವರ್ಗಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ರೆ ತಿಂಗಳ ಅಂತ್ಯದ ವೇಳೆಗೆ ಸಕಾರಾತ್ಮಕವಾದಂತಹ ಸುದ್ದಿ ಯಶಸ್ವಿಯಾಗಿ ಹೊರಹೊಮ್ಮುತ್ತೆ. ಈ ಮಾಹಿತಿ ತಂತ್ರಜ್ಞಾನ, ಡೇಟಾ ಅನಾಲಿಟಿಕ್ಸು ಅಥವಾ ಕಾರ್ಪೊರೇಟ್ ಸಂಶೋಧನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ವೃತ್ತಿಪರರಿಗೆ 8ನೇ ಮನೆಯಲ್ಲಿರುವಂತಹ ಉಚ್ಚ ಗುರುವು ಪ್ರಮುಖ ಆವಿಷ್ಕಾರಗಳಿಗೆ ಮತ್ತು ವ್ಯಾಪಕ ವೃತ್ತಿಪರ ಮನ್ನಣೆಗೆ ಬಾಗಿಲನ್ನು ತೆರೀತಾನೆ. ಈಗ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ನೋಡೋಣ. ಸ್ವತಂತ್ರ ವ್ಯಾಪಾರಸ್ಥರಿಗೆ ತಿಂಗಳ ಮೊದಲಾರ್ಧವು ಹೆಚ್ಚು ಅನುಕೂಲಕರವಾಗಿರುತ್ತೆ. ನಿಮ್ಮ 7ನೇ ಮನೆಯ ಅಧಿಪತಿಯಾದಂತಹ ಬುಧನು ತನ್ನದೇ ಆದ ರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ವಾಣಿಜ್ಯ ಹೆಜ್ಜೆ ಗುರುತನ್ನು ವಿಸ್ತರಿಸಲು ಮತ್ತು ಲಾಭದಾಯಕವಾದಂತಹ ಹೊಸ ಪಾಲುದಾರಿಕೆಗಳನ್ನು ಸ್ಥಾಪಿಸಲು ಸಾಕಷ್ಟು ಅವಕಾಶಗಳು ಲಭ್ಯವಾಗ್ತವೆ. ಕನ್ಸಲ್ಟೆನ್ಸಿಗಳು, ಏಜೆನ್ಸಿಗಳು ಅಥವಾ ಹಣಕಾಸು ವಲಯಗಳನ್ನು ನಿರ್ವಹಿಸ್ತಾರರು ಗ್ರಾಹಕರಿಂದ ಅತ್ಯುತ್ತಮವಾದಂತಹ ಪ್ರತಿಕ್ರಿಯೆಯನ್ನು ಪಡ್ಕೋಬಹುದು. ಜೂನ್ 15ರ ನಂತರ ನಿಮ್ಮ 9ನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು 7ನೇ ಮನೆಗೆ ಪ್ರವೇಶಿಸಿದಾಗ ಸರ್ಕಾರಿ ಒಪ್ಪಂದಗಳು ಅಥವಾ ಸಾಂಸ್ಥಿಕ ಟೆಂಡರ್ಗಳು ಹೆಚ್ಚಿನ ಮಟ್ಟದಲ್ಲಿ ನಿಮ್ಮ ಪರ್ಯವಾಗಿ ಇತ್ಯರ್ಥಗೊಳ್ತವೆ. ಆದರೂ ಲಾಭವು ಸುಗಮವಾಗಿ ಹರಿಯಲು ನಿಮ್ಮ ಸಹವರ್ತಿಗಳೊಂದಿಗಿನ ವಾಣಿಜ್ಯ ಮಾತುಕತೆಗಳ ಸಮಯದಲ್ಲಿ ನೀವು ಅತಿಯಾದ ದರ್ಪದ ನಿಲುವನ್ನು ಪ್ರದರ್ಶಿಸದಂತೆ ನೋಡ್ಕೋಬೇಕಾಗುತ್ತೆ. ಈಗ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋಣ. ಆರ್ಥಿಕವಾಗಿ ಈ ಜೂನ್ ತಿಂಗಳು ಭವ್ಯವಾದ ಮತ್ತು ಅನಿರೀಕ್ಷಿತ ಬದಲಾವಣೆಯನ್ನು ತರುತ್ತೆ. ನಿಮ್ಮ 8ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿರುವ ಪ್ರಬಲ ಗ್ರಹಗಳ ಸಂಯೋಜನೆಯು ಹೆಚ್ಚು ಪರಿಣಾಮಕಾರಿಯಾದ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತೆ. ಈ ಗ್ರಹಗತಿಯು ನೀವು ಬರುವುದಿಲ್ಲವೆಂದು ಕೈಬಿಟ್ಟಿದ್ದಂತಹ ಹಳೆಯ ಆರ್ಥಿಕ ಬಾಕಿಗಳನ್ನು ಸುಗಮವಾಗಿ ವಸೂಲಿ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ವಿಮಾ ಪಾಲಿಸಿಗಳು, ಪಿತ್ರಾರ್ಜಿತ ಆಸ್ತಿಗಳು ಅಥವಾ ಹೂಡಿಕೆಯ ಮೆಚ್ಯೂರಿಟಿ ಮೂಲಕ ನೀವು ಹಠಾತ್ತನೆ ಗಣನೀಯವಾಗಿ ಆರ್ಥಿಕ ಲಾಭವನ್ನು ಪಡ್ಕೋಬೋದು. 4ನೇ ಮನೆಯಲ್ಲಿ ಶನಿ ಇರುವುದರಿಂದ ಈ ನಗದು ಹಣವನ್ನು ರಿಯಲ್ ಎಸ್ಟೇಟು ಅಥವಾ ಆಸ್ತಿಯಂತಹ ದೀರ್ಘಕಾಲೀನ ಸ್ವತ್ತುಗಳಾಗಿ ಪರಿವರ್ತಿಸುವತ್ತ ನೀವು ಸಹಜವಾಗಿ ಒಲವನ್ನು ತೋರಿಸ್ಬೋದು. ಇದು ನಿಮ್ಮ ಭವಿಷ್ಯದ ಭದ್ರತೆಗೆ ಅತ್ಯುತ್ತಮವಾದಂತಹ ಬುನಾದಿ ಅಥವಾ ಹೆಜ್ಜೆಯಾಗಿರುತ್ತೆ. ಈಗ ಆರೋಗ್ಯದ ಬಗ್ಗೆ ನೋಡೋಣ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಗುರುವು 8ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ನೆಲೆಸಿರುವುದು ಶಕ್ತಿಯುತವಾದ ಜೀವದಾಯಕ ಕವಚವಾಗಿ ಕಾರ್ಯನಿರ್ವಹಿಸುತ್ತೆ. ದೀರ್ಘಕಾಲದ ದೈಹಿಕ ಸಮಸ್ಯೆಗಳು ಈ ಅವಧಿಯಲ್ಲಿ ಗುಣಮುಖವಾಗಲು ಪ್ರಾರಂಭಿಸುತ್ತವೆ. ಇದು ನಿಮ್ಮ ಆಯುಸ್ಸನ್ನು ಸ್ಪಷ್ಟವಾಗಿ ಹೆಚ್ಚಿಸುತ್ತೆ. ಜೂನ್ 15ರ ನಂತರ 7ನೇ ಮನೆಗೆ ಸೂರ್ಯನ ಪ್ರವೇಶವು ನಿಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸಬಹುದು. ಜೊತೆಗೆ
ಜೂನ್ 21ರ ನಂತರ 6ನೇ ಮನೆಗೆ ಮಂಗಳನ ಪ್ರವೇಶವು ಭಾರೀ ಕೆಲಸದ ಹೊರೆಯಿಂದಾಗಿ ನಿಮ್ಮ ದೈಹಿಕ ಆಯಾಸವನ್ನು ಹೆಚ್ಚಿಸಬಹುದು. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿಯನ್ನು ಪಡೆಯಲು ವಿಫಲವಾದರೆ ತಾತ್ಕಾಲಿಕವಾಗಿ ಕಣ್ಣಿನ ಆಯಾಸ ಅಥವಾ ನರಗಳ ಒತ್ತಡಕ್ಕೆ ಕಾರಣವಾಗಬಹುದು. ಧ್ಯಾನ ಅಥವಾ ಯೋಗಕ್ಕೆ ಸಮಯವನ್ನು ಮೀಸಲಿಡುವುದು 8ನೇ ಮನೆಯ ಗ್ರಹಗಳು ನಿಮ್ಮೊಳಗೆ ಆಳವಾದ ಸಕಾರಾತ್ಮಕ ಆಧ್ಯಾತ್ಮಿಕ ಶಕ್ತಿಗಳನ್ನು ಜಾಗೃತಗೊಳಿಸಲು ಅನುವು ಮಾಡಿಕೊಡುತ್ತೆ. ಈಗ ಕುಟುಂಬ ಮತ್ತೆ ನಿಮ್ಮ ಸಂಬಂಧಗಳ ಬಗ್ಗೆ ನೋಡೋಣ. ಕೌಟುಂಬಿಕ ವ್ಯವಹಾರಗಳಲ್ಲಿ ನಿಮ್ಮ 4ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ನೀವು ಗಮನಾರ್ಹವಾದಂತಹ ಕೌಟುಂಬಿಕ ಕರ್ತವ್ಯಗಳನ್ನು ಹೊರಬೇಕಾಗುತ್ತೆ ಎನ್ನುವುದನ್ನು ಸೂಚನೆ ಕೊಡುತ್ತೆ. ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ನೀವು ತುಂಬ ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ವೈವಾಹಿಕ ಕ್ಷೇತ್ರವು ಈ ತಿಂಗಳು ಪ್ರಜ್ಞಾಪೂರ್ವಕ ಹೊಂದಾಣಿಕೆಗಳನ್ನು ಬಯಸುತ್ತೆ. ಜೂನ್ 15ರಂದು ಸೂರ್ಯನು ನಿಮ್ಮ 7ನೇ ಮನೆಗೆ ಪ್ರವೇಶಿಸಿದ ನಂತರ ನಿಮ್ಮ ಸಂಗಾತಿಯ ನಡವಳಿಕೆಯಲ್ಲಿ ಅಧಿಕಾರಯುತ ಅಥವಾ ಹಠಮಾರಿ ವರ್ತನೆ ಕಂಡುಬರಬಹುದು. ಸಣ್ಣ ಪುಟ್ಟ ಮನೆಯ ಚರ್ಚೆಗಳು ತೀವ್ರವಾದ ಅಹಂಕಾರದ ಘರ್ಷಣೆಗಳಾಗಿ ಬದಲಾಗುವುದನ್ನು ತಡಿಬೇಕು ಅಂದರೆ ನೀವು ಹೊಂದಾಣಿಕೆಯ ಮತ್ತು ತಾಳ್ಮೆಯ ನಿಲುವನ್ನು ಕಾಪಾಡ್ಕೋಬೇಕಾಗಿರೋದು ತುಂಬ ಒಳ್ಳೆಯದು. ವಿವಾಹ ಸಂಬಂಧಗಳನ್ನು ಹುಡುಕ್ತಾ ಇರೋರಿಗೆ 8ನೇ ಮನೆಯಲ್ಲಿನ ಗುರುವಿನ ಉಪಸ್ಥಿತಿಯು ಸಣ್ಣ ಪುಟ್ಟ ವಿಳಂಬಗಳನ್ನು ತರಬಹುದಾದರೂ ಅದು ಅಂತಿಮವಾಗಿ ಅತ್ಯಂತ ಸ್ಥಿರವಾದ ಮತ್ತು ಉತ್ತಮ ಸಂಬಂಧವನ್ನೇ ತಂದುಕೊಡುತ್ತೆ. ಈಗ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ನೋಡೋಣ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವೈದ್ಯಕೀಯ ಸ್ಟ್ರೀಮ್ಗಳು, ಪುರಾತತ್ವ ಸಂಶೋಧನೆ, ಐತಿಹಾಸಿಕ ವಿಶ್ಲೇಷಣೆ ಅಥವಾ ಆಳವಾದ ತಾಂತ್ರಿಕ ಕ್ಷೇತ್ರಗಳನ್ನು ಅನುಸರಿಸ್ತಾ ಇರೋರಿಗೆ 8ನೇ ಮನೆಯಲ್ಲಿರುವ ಉಚ್ಚ ಗುರುವು ಅದ್ಭುತ ಒಳನೋಟವನ್ನು ತೆರಿತಾನೆ. ಸಂಕೀರ್ಣ ವಿಷಯಗಳ ಮೇಲೆ ನೀವು ಆಳವಾದ ಹಿಡಿತವನ್ನು ಸಾಧಿಸ್ತೀರಾ. ಜೂನ್ 21ರ ನಂತರ 6ನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ಪ್ರತಿಷ್ಠಿತ ಸಂಸ್ಥೆಗಳ ಸೀಟುಗಳಿಗಾಗಿ ಅಥವಾ ಸರ್ಕಾರಿ ಉದ್ಯೋಗಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಅಭ್ಯರ್ಥಿಗಳು ಸಂಪೂರ್ಣ ವಿಜಯಶಾಲಿಗಳಾಗ್ತಾರೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಸರಳ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅರ್ಧಾಷ್ಟಮ ಶನಿಯ ಕೌಟುಂಬಿಕ ಕರ್ತವ್ಯಗಳನ್ನು ಸರಾಗಗೊಳಿಸಲು ಮತ್ತು ನಿಮ್ಮ ಉಚ್ಚ ರಾಶಿಯ ಅಧಿಪತಿಯಾದಂತಹ ಗುರುವಿನ ಅದ್ಭುತ ಪ್ರತಿಫಲಗಳನ್ನು ಸಂಪೂರ್ಣವಾಗಿ ನೀವು ಪಡ್ಕೊಳ್ಳೋದಕ್ಕೆ ಈ ಪರಿಹಾರಗಳನ್ನು ಅನುಸರಿಸ್ಬೋದು. ಮೊದಲನೇದಾಗಿ 4ನೇ ಮನೆಯ ಶನಿಯಿಂದ ಉದ್ಭವಿಸುವ ಕೌಟುಂಬಿಕ ಆತಂಕಗಳನ್ನು ಎದುರಿಸಲು ಪ್ರತಿ ಶನಿವಾರದಂದು ಶಿವನ ದೇವಸ್ಥಾನದಲ್ಲಿ ನೀರು ಅಥವಾ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಮತ್ತು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇನ್ನು 2ನೇದಾಗಿ ಜೂನ್ 15ರ ನಂತರ 7ನೇ ಮನೆಗೆ ಸೂರ್ಯನು ಪ್ರವೇಶಿಸಿದಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಉಂಟಾಗುವ ಮಾತಿನ ಚಕಮಕಿ ಅಥವಾ ಅಹಂಕಾರದ ಘರ್ಷಣೆಯನ್ನು ಶಮನಗೊಳಿಸಲು ಪ್ರತಿದಿನ ಮುಂಜಾನೆ ಸೂರ್ಯ ನಮಸ್ಕಾರವನ್ನು ಮಾಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. 3ನೇದಾಗಿ ನಿಮ್ಮ ಉಚ್ಚ ರಾಶಿಯ ಅಧಿಪತಿಯ ಮೂಲಕ ಲಭ್ಯವಿರುವ ಬೃಹತ್ ಅದೃಷ್ಟದ ಅರಿವನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಲು ರಕ್ಷಿಸಿಕೊಳ್ಳಲು ಪ್ರತಿ ಗುರುವಾರದಂದು ಹಳದಿ ವಸ್ತ್ರವನ್ನು ಧರಿಸಿ ಮತ್ತು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.